पूज्याय राघवेन्द्राय सत्यधर्मरताय च। ಎಸ್ ಅಮ್ಮ ಹೇಳ್ತಾ ಇದ್ರು ಒಬ್ಬ ಹುಡುಗಿಗೂ ಕೂಡ ಈ ಥರ ಆಗಿತ್ತಂತೆ. ನಿಮ್ಮ ಒಂದು ಮೂಲಕ ಅದನ್ನು ಕೇಳ್ಪಟ್ವಿ. ಅಂದರೆ ನೀವು ಮುಖ ನೋಡಿದ ತಕ್ಷಣ ಹುಡುಗಿ ಬಗ್ಗೆ ಎಲ್ಲ ಹೇಳಿದ್ರಂತೆ, ಕೈಯಲ್ಲಿ ಇರ್ತಕ್ಕಂಥ ರೇಖೆ ನೋಡಿ ಕೂಡ ಹೇಳಿದ್ರಂತೆ. ಆ ಹುಡುಗಿ ಕೂಡ ಹೇಳಿದ್ಲಂತೆ ನೀವು ಹೇಳ್ತಿರೋದು ನಿಜ ಅಮ್ಮ ಅಂತ ಹೇಳೋದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಮ್ಮ? ನೋಡಿ, ಬರ್ತಾರೆ, ತುಂಬ ಜನ ಬರ್ತಾರೆ, ಕೇಳ್ಕೊತಾರೆ. ಇಲ್ಲ ಅಂತಂದರೆ ನನ್ನನ್ನು ಅವರು ಮನೆಗಳಿಗೂ ಸಹ ಕರ್ಕೊಂಡೋಗ್ತಾರೆ, ಪೂಜೆಗಳು ಕರ್ಕೊಂಡೋಗ್ತಾರೆ. ಅವ್ರಿಗೆ ನೇಮ ಏನಿದೆಯೋ ಅದನ್ನು ಮಾಡ್ತಾರೆ. ಅದೇ ರೀತಿ ಅವ್ರ ಮನೇಲಿ ಕೂತ್ಕೊಂಡು ಏನೇನು ಹೇಳಬೇಕು, ಅಲ್ಲಿ ಏನು ನಡೀತಾ ಇದೆಯೋ ಅದನ್ನು ನಾನು ಹೇಳ್ಬಿಟ್ಟೇ ಬರ್ತೀನಿ. ಒಬ್ಬೊಬ್ಬರು ಹಸ್ಬೆಂಡಿಗೆ ಭಯ ಬಿದ್ದು ವೈಫು ಪೂಜೆ ಇಡ್ತಾರೆ, ವೈಫಿಗೆ ಭಯ ಬಿದ್ದು ಹಸ್ಬೆಂಡ್ ಪೂಜೆ ಇಡ್ತಾರೆ. ಈ ಥರ ಮಾಡಬೇಡಿ ಅಂತಲೇ ನಾನು ಹೇಳೋದು. ಕಾರಣ ಹೊಂದಾವಣಿಕೆಯಿಂದ ಆ ಪೂಜೆ ಮಾಡಿ. ಅವಾಗೇನಾಗುತ್ತೆ ಅಂದರೆ ಆ ಪೂಜೆನೂ ಸಹ 4 ಜನ ಸೇರಿ ಪೂಜೆ ಮಾಡುವಾಗ ಆ 4 ಜನಕ್ಕೂ ಒಂದು ಸಂಕಲ್ಪ ಆಗುತ್ತೆ. ಒಬ್ಬರೇ ಮಾಡುವಾಗ ಭಯದಿಂದ ಮಾಡುವಾಗ ಯಾವ ಕಾರ್ಯನೂ ಸಕ್ಸಸ್ ಆಗಲ್ಲ. ಭಯ ಇರಬಾರ್ದು. ಯಾವಾಗಲೂ ನಿರಾಳ ಮನಸ್ಸಿನಿಂದ ಧಾರಾಳವಾಗಿ ಭಗವಂತನ ಸೇವೆ ಮಾಡಿದ್ರೆ ಖಂಡಿತ ಅಲ್ಲಿ ಪ್ರತ್ಯಕ್ಷ ಆದೇ ಆಗ್ತಾರೆ ಭಗವಂತ. ಮಾಡಿದಂಥವ್ರಿಗೆ ಖಂಡಿತ ಯಾವುದೋ ಒಂದು ಭಯದಿಂದ ಮಾಡಿದ್ದಾರೆ ಅಂದ್ರೂ ಸಹ ಅದು ಒಳ್ಳೆಯದಾದೇ ಆಗುತ್ತೆ. ಭಯ ಬೀಳಬೇಡಿ. ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿ ಇರೋಂಥ ಯಾವುದೋ ಒಂದು ಆರೋಗ್ಯ ಏರುಪೇರಾಗಿರುವಾಗ ಇನ್ನೊಂದು ವಿಷಯನ ನಾವು ಮಾಡೋಕ್ಕೆ ಹೋದಾಗ ಅದು ಸಕ್ಸಸ್ ಆಗೋದಿಲ್ಲ. ಅದೇ ರೀತಿ ಒಬ್ಬರು ಸಂತಾನಕ್ಕೋಸ್ಕರ ಕೇಳಿದರೆ ಖಂಡಿತ ಹೇಳ್ತೀನಮ್ಮ, ಸಂತಾನ ಭಾಗ್ಯ ಭಗವಂತ ಮಾಡೋದಕ್ಕೆ ಆ ಪೂಜೆ ಕಾರ್ಯ ಮಾಡ್ಕೊಳ್ಳಿ, ಖಂಡಿತವಾಗಿ ಸಿಗುತ್ತೆ. ಅದೇ ರೀತಿ ಒಬ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದರೆ ಅವ್ರಿಗೆ ಸಂಕಲ್ಪ ಕಾಯಿ ಕಳಿಸ್ತೀನಿ ಅಂತ ಹೇಳಿದ್ದೀನಿ, ಅವ್ರಿಗೂ ಕಳಿಸ್ತೀನಿ. ಅದೇ ರೀತಿ ಇನ್ನೊಬ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ, ಅದನ್ನು ಸಹ ನಾನು ಕಳಿಸ್ಕೊಡ್ತೀನಿ. ಭಯ ಬೀಳಬೇಡಿ. ಇನ್ನೊಬ್ಬರಿಗೆ ಸಹ ಅವ್ರು ಇರೋದಕ್ಕೆ ಚಾನ್ಸಸ್ ಇಲ್ಲ, ಖಂಡಿತ ಅವ್ರು ಇರೋದಕ್ಕೆ ಚಾನ್ಸಸ್ ಇಲ್ಲ. ಹಣನ ವೇಸ್ಟ್ ಮಾಡ್ಕೋಬೇಡಿ. ಅವ್ರನ್ನ ಇರೋವರೆಗೂ ಖುಷಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ವಿನಃ ಬೇರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಪರಿಪೂರ್ಣವಾಗಿ ಅವ್ರಿಗೆ ಆಯಸ್ಸು ಮುಗಿತಾ ಇದೆ. ಅದಕ್ಕೋಸ್ಕರ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಇರೋವಾಗಲೇ ನಿಮ್ಮ ಮನೇಲಿ ಶುಭ ಕಾರ್ಯ ಇದೆ ಅಂದ್ರೆ ಆ ಶುಭ ಕಾರ್ಯನ ಮುಗಿಸ್ಕೊಳ್ಳಿ. ಖಂಡಿತ ಲೇಟ್ ಮಾಡಬೇಡಿ. ಒಳ್ಳೆಯದಾಗಲಿ ಅಮ್ಮ, ನಿಮಗೂ ಸರಿ, ನಿಮ್ಮ ಕುಟುಂಬಕ್ಕೋಸ್ಕರ ಖಂಡಿತ ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡೇ ಮಾಡ್ತೀನಿ. ಅದೇ ರೀತಿ ಸಂಕಲ್ಪ ಮಾಡ್ತೀನಮ್ಮ, ಫೀಲ್ ಮಾಡಬೇಡಿ. ಅನ್ನೋದಾದ್ರೆ ದೇವಾನುದೇವತೆ ಒಂದು ದೇವರ ಕಾಲಗಳಿಂದಲೂ ನಾರಿಗೆ ಅಂದ್ರೆ ನಾರಿ ಶಕ್ತಿಗೆ ತುಂಬಾ ಮಹತ್ವ ಇದೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಅವರೇ ದೇವಿಗೆ ಶರಣಾಗಿರೋದು ಇದೆ. ಇನ್ನು ಈಗಿನ ಕಾಲದಲ್ಲಿ ಹೇಳೋದಾದ್ರೆ ಅದು ಮುಗ್ದೆ ಹೋಯ್ತು. ಪತ್ನಿಯ ವಿಚಾರಕ್ಕೆ ಬಂದ್ರೆ ಪತಿ ಕೂಡ ತನ್ನ ಪತ್ನಿಯ ತಲೆ ಬಾಗ್ಲೇಬೇಕು. ಸೊ ಇಂತಹ ಒಂದು ವಿಚಾರದಲ್ಲಿ ಆಗಿನ ಒಂದು ನೋಡಿದ್ರೆ ದೇವಿಗೆ ಒಂದು ತಲೆ ತಮ್ಮ ಶಿರವನ್ನ ಬಾಗಿ ಒಂದು ಗೌರವ ಕೊಡೋದು, ಅದು ಒಂಥರ ಬೇರೆ ರೀತಿಯಾದಂತ ಗೌರವ ಆಯಿತು. ಈಗಿನ ಕಾಲದಲ್ಲಿ ಹೇಳೋದಾದ್ರೆ ಅದು ಒಂಥರ ಬೇರೆ ರೀತಿಗೆ ತಿರ್ಕೊಂಡಿದೆ, ಅದು ತಿರುವಾಗಿದೆ. ಅದು ಯಾವ ರೀತಿಯಾಗಿ ಅಂದ್ರೆ ಈಗ ಮಹಿಳೆಯರು ಗಂಡನ ಮೇಲೆ ಕೈ ಮಾಡ್ತಾರೆ, ಇನ್ನು ಗಂಡಂದ್ರ ಆದವರು ಹೆಂಡತಿಯ ಮೇಲೆ ಕೈ ಮಾಡ್ತಾರೆ, ಅತ್ತೆ ಸೊಸೆ ಈ ತರ ಕಿತ್ತಾಟ ಆಗ್ತಾ ಇರುತ್ತೆ. ಇದು ಒಂದು ಯಾವ ರೀತಿಯಾದಂಥ ಇದು ಆಗಬಾರ್ದು ಅನ್ನೋದಕ್ಕೆ ವಿಚಾರ ನೋಡಿ, ಇದು ಹೇಳ್ತೀನಿ. ದುರ್ಗಾದೇವಿ ಅಮ್ಮನ ಬಗ್ಗೆನೂ ಸಹ ಹೇಳ್ತಾ ಇದ್ದೆ, ಅದನ್ನು ತಿಳಿಸ್ಬಿಡ್ತೀನಿ. ಫಸ್ಟ್ ಈ ಜಗಳದ ಬಗ್ಗೆ ಹೇಳ್ಬಿಡೋಣ. ಏನು ಅಂತಂದರೆ ನೋಡಿ, ಒಬ್ರು ನೋಡ್ಕೊತೀವಿ, ಒಬ್ರನ್ನ ಮಾತಾಡ್ತೀವಿ, ಒಬ್ಬರಿಂದ ಹೀಗೋವಾಗಿ ನಾವು ಒಂಥರ ದೂಷಿಸಿ ಎಲ್ಲ ಮಾತಾಡ್ತೀವಿ. ಅಂದರೆ ನಮಗಿರೋ ಅಂಥ ಎಲ್ರಿಗೂ ನಮ್ಮೆಲ್ಲರಿಗೂ ಇರೋ ಅಂಥ ಅಹಂಕಾರ ನೋಡಿ, ಅಹಂಕಾರ ಬೇರೆ, ಅಹಂಕಾರ ಬೇರೆ. ಅಹಂಕಾರ ಅನ್ನೋದು ರಾಕ್ಷಸಿಯಿಂದ ಸಂಬಂಧವಾಗಿದ್ದಂಥ ಮಾತು. ಅದೇ ರೀತಿ ಅಹಂಕಾರ ಅಂದರೆ ಹೋಗಮ್ಮ ಒಂದು ಗ್ಲಾಸ್ ನೀರು ಕೇಳ್ತಾರೆ ದೊಡ್ಡವರು, ಮಕ್ಕಳು ಹೋಗಮ್ಮ ನೀನು ಎತ್ಕೊಂಡು ಕುಡಿ ಅಂತಾರೆ. ಅದು ಅಹಂಕಾರ. ಅಹಂಕಾರ ಅನ್ನೋದು ನೀನು ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನೀನೇ ಹೋಗಿ ಎತ್ಕೊಂಡು ಕುಡಿ, ಆಗಲಿಲ್ಲ ಅಂದರೆ ಬಿಡು ಅನ್ನೋದು ಅಹಂಕಾರ. ನೋಡಿ, ಇವೆರಡಕ್ಕೂ ವ್ಯತ್ಯಾಸ ಇದೆ. ಅದಕ್ಕೋಸ್ಕರನೇ ಹೇಳೋದು ಯಾವಾಗಲೂ ದೊಡ್ಡವರು. ಇದೆಲ್ಲ ಯಾಕೆ ಬರುತ್ತೆ ಈ ಜಗಳಗಳೆಲ್ಲ ಅಂದರೆ ದೊಡ್ಡವರು ಹೇಳೋದನ್ನು ನಾವು ಪಾಲಿಸ್ತಾ ಇಲ್ಲ, ಅದೇ ಬಂದಿರೋ ಅಂಥದ್ದು. ಮುಂದಿನ ಕಾಲದಲ್ಲಿ ಇರೋ ಅಂಥವ್ರು ಗಂಡನಿಗಾಗಲಿ ಮರ್ಯಾದೆ ಕೊಡ್ತಾಯಿದ್ರು, ಹೆಂಡ್ತಿಗಾಗಲಿ ಮರ್ಯಾದೆ ಕೊಡ್ತಾಯಿದ್ರು ಗಂಡ. ಅವರ ಹೆಸರುಗಳನ್ನೇ ಹೇಳ್ತಾ ಇರಲಿಲ್ಲ, ನಮ್ಮ ಮನೆಯವರು ಅನ್ನೋರು. ಈಗ ಆಗಲ್ಲ. ನಮ್ಮ ಮನೇಲಿ ಗಂಡನ ಹೆಸರೇ ಹೇಳ್ಬೇಕಾಗಿರೋದಿದೆ, ಕರೆಯೋದಾಗಿದೆ. ಕಾರಣ ಏನು ಅಂದರೆ ಅಷ್ಟು ಆ ರೀತಿಲಿ ನಡ್ಕೊತಾ ಇಲ್ಲ. ಗುರುಮತ ಒಂದು ಕರೆ ಇದೆ, ಅದನ್ನ ಮಾತಾಡಿಸಿ ಮುಂದೆ ಕಾರ್ಯಕ್ರಮನ ಮುಂದುವರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದಾನೆ. ಓಕೆ ಸರ್, ನಿಮ್ಮ ಹೆಸರು? ಉಮೇಶ್ ಅಂತ ಮೇಡಮ್.
ಓಕೆ, ಮಾತಾಡಿ ಸರ್. ಮಾತಾ ಅವರಿದ್ದಾರೆ, ಮಾತಾಡಿ. ಗುರು ಮಾತಾ ಅವ್ರ ಜೊತೆ. ನಮಸ್ಕಾರ. ನಮಸ್ಕಾರ, ಹೇಳಿ ಹಾ ಹೇಳಿ ಸರ್. ಮೇಡಮ್, ನಮ್ಮ ಮಗ ಮನೋಜ್ ಅಂತ ಓಕೆ ಮೇ 10th 2011. ಓಕೆ 2/5 ಹೇಳಿ ಹೇಳಿ. 2/5 ಮೇಡಮ್, ಮಧ್ಯರಾತ್ರಿ. ಓಕೆ, ಏನು ಕೇಳಬೇಕು ವಿಷಯ? ನಿಮ್ಮ ಪ್ರಶ್ನೆ ಏನು? ಅಲ್ಲ, ಒಂದು ಇದು ಮಾಡಿ ಕೇಳೋಣ ಅಂತ ನೆನ್ನೆ ಬಂದಿದ್ದು. ಹೌದ್ರಾ? ಚಾನಲ್ಗೆ ನಿನ್ನೆ ನಮ್ಮ ಶಿವಕುಮಾರ್ ಸರ್, ವೀರೇಶ್ ಸರ್ ಅವರಲ್ಲ, ಅವ್ರ ಮಾವನೇ ಮೇಡಮ್ ಮಾತಾಡ್ತಾರೆ. ನೆನ್ನೆ ಬಂದಿದ್ರಾ ನೀವು? Hello? ಹೇಳಿ ಸರ್, ಹೇಳಿ. ನೆನ್ನೆ ಬಂದಿದ್ವಲ್ಲ. ಓಕೆ, ನಿಮ್ಮ ಅದಕ್ಕೇನೆ ಬೆಳಗ್ಗೆ ಫೋನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಮೇಡಮ್. ಸರ್, ನಿಮ್ ಸಮಸ್ಯೆ ಏನಿದೆ ಇವಾಗ? ಅಲ್ಲ, ಇವಾಗ ನಾವು ಒಂದ್ ಮನೆ ಕಟ್ಬೇಕಂತ ಇದ್ದೀನಿ. Okay. ಅದು ಹೆಂಗೆ ಅಂತ ಕನಕ ಅಮ್ಮ ಅವ್ರ ಮನೆ ಕಟ್ಬೇಕು ಅನ್ಕೋತಿದಾರಂತೆ. ಏನ್ ಚೆನ್ನಾಗಿರುತ್ತಾ ಈ ಕಟ್ಟಿದ್ರೆ? ಮನೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇವಾಗ ಕಟ್ಟೋದಕ್ಕೆ ಅಲ್ವರಾ? ಹೌದೌದೌದು. ಹಾ, ನೀವು ಫಸ್ಟ್ ಮನೆ ಕಟ್ಟೋದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವ್ರಿಗೆ ಹೋಗಿ ಬರಬೇಕು. ನಿಮ್ಮ ಮನೆ ದೇವ್ರ ಪೂಜೆ ಮಾಡಿದ್ಮೇಲೆ ರಾಘವೇಂದ್ರ ಸ್ವಾಮಿಯಿಂದ ನಾನು ಪೂಜೆನ ಮಾಡ್ಕೊಡ್ತೀನಿ. ಒಂದು ತೆಂಗಿನಕಾಯಿ ತೊಗೊಂಡೋಗಿ ಪೂಜೆ ಮನೇಲಿ ಇಟ್ಕೊಂಡು ನೀವು ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ. ನೀವು ಸಂಕಲ್ಪ ಕಾಯಿ ಕೊಡ್ತೀನಿ, ನೀವು ತಗೊಬನ್ನಿ, ಅದನ್ನು ಮಂತ್ರಿಸ್ಕೊಡ್ತೀನಿ, ಅದರಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಭೂಮಿ ಪೂಜೆನೂ ಸಹ ನಾನು ಮಾಡ್ಕೊಡ್ತೀನಿ. ಹೌದ್ರಾ? ತುಂಬಾ ಸಂತೋಷ. ಅಕ್ಷತೆ ಎಲ್ಲ ಸಿಕ್ಕಿದ್ಯಾ? ಪ್ರಸಾದ ಅಕ್ಷತೆ ಸಿಕ್ಕಿದ್ಯಾ? ಅಕ್ಷತೆ ಪ್ರಸಾದ, ಪರಿಮಳ ಪ್ರಸಾದ ಅಕ್ಷತೆ ಎಲ್ಲ ಸಿಕ್ಕಿದ್ಯಾ? ಓಕೆ, 4 ಜನಕ್ಕೆ, ನಾನಾ ಜನಕ್ಕೆ 4 ಜನಕ್ಕೆ ಹಂಚಿ. ನೀವು ಮಾತ್ರನೇ ಯೂಸ್ ಮಾಡಬೇಡಿ, ಖಂಡಿತ 4 ಜನಕ್ಕೆ ಪ್ರಸಾದ ಕೊಡಿ. ಮಂತ್ರಾಕ್ಷತೆನೂ ಕೊಡಿ, ಅವ್ರಿಗಳಿಗೂ ಒಳ್ಳೇದಾಗ್ಲಿ. ಓಕೆ, ತುಂಬಾ ಸಂತೋಷ. ಹೌದ್ರಾ? ನೀವು ಅವ್ರ ಹೆಸರೇನು? ಭಾಗ್ಯ ಅವ್ರ ಫ್ಯಾಮಿಲಿನಾ? ಇಲ್ಲ, ವೀರೇಶ್ ಸರ್ ಅವರಲ್ಲ, ನಿಮ್ಮ ನ್ಯೂಸ್ ಚಾನಲ್ ಓನರು. ಓ, ಸರಿ ಸರಿ ಸರಿ. ಓ, ಸರಿ ಸರಿ ಸರ್. ನಮಸ್ಕಾರ ನಮಸ್ಕಾರ. ನಾನು ಮರ್ತ್ಬಿಟ್ಟೆ ಸರ್, ಸಾರಿ. ಸರಿ ಸರ್, ಸರಿ ಸರ್, ಮಾಡಿ ಸರ್. ಆ ಜಾಗಕ್ಕೆ ಸರಿ ಸರ್. ಓಕೆ ಓಕೆ. ಇನ್ನೊಂದು ವಿಷಯ, ಆ ಜಾಗಕ್ಕೆ ನನ್ನನ್ನು ಕರ್ಕೊಂಡೋಗಿ ಖಂಡಿತ ನಾನೊಂದು ಬೆಳ್ಳಿ ಮಣ್ಣನ್ನು ಮಂತ್ರಿಸಿ ಅಲ್ಲೇ ಹಾಕ್ಬಿಟ್ಟು ಬರ್ತೀನಿ. ಆದಷ್ಟು ಬೇಗ ನೀವು ಕಟ್ಟಿ ಮನೇನ ಖಂಡಿತ ಆದಷ್ಟು ಬೇಗ ಕಟ್ಟಿ ಗೃಹ ಪ್ರವೇಶ ಮಾಡ್ತೀರಾ. ಕಂಗ್ರ್ಯಾಚುಲೇಷನ್ಸ್. ಸ್ಟಾರ್ಟ್ ಮಾಡಿ. ರಾಯರ ಅನುಗ್ರಹ, ಆಶೀರ್ವಾದ. ಗುರುವಾರ ದಿವಸ ಕರ್ಕೊಂಡೋಗಿ. ಗುರುವಾರ ಟೈಮ್ ನಾನು ಹೇಳ್ತೀನಿ, ಆ ಟೈಮ್ ಪ್ರಕಾರ ಕರ್ಕೊಂಡೋಗಿ. ಸರಿ 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 ಸರ್. ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ನಾನು ಮಾತಾಡಿದ್ದು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನಗೆ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ ಸಿಕ್ಕಿದ್ದು ನನ್ನ ಅದೃಷ್ಟನೇ, ರಿಯಲಿ ಹೇಳ್ತೀನಿ. ಖಂಡಿತ ಈ ಚಾನಲ್ ನೋಡಿ ಸರ್, ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನೋಡ್ಕೊಂಡಿರಿ. ತುಂಬಾ ಖುಷಿ ಆಯ್ತದೆ ಮೇಡಮ್ ಚಾನಲ್. ತುಂಬಾ ತುಂಬಾ ಸಂತೋಷ ಸರ್. ರಾಯರು ಬಂದಿದ್ದಾರೆ ಅಂದ್ರೆ ಖಂಡಿತ ಯಾವುದೋ ಒಂದು ಓನರ್ ಹತ್ರ ಒಂದು ಸತ್ಯತೆ ಇದೆ, ಅವ್ರ ಹತ್ರ ಒಂದು ನಿಷ್ಠೆ ಇದೆ, ಒಂದು ದೇವರಲ್ಲಿ ನಂಬಿಕೆ ಇದೆ, ರಾಯರ ಮನಸ್ಸು ತುಂಬಾ ಇಟ್ಕೊಂಡಿದ್ದಾರೆ. ಅದಕ್ಕೆ ಈ ಪ್ರೋಗ್ರಾಮ್ ನಾನು ಎಷ್ಟೋ ಟಿವಿಲೆಲ್ಲ ಹೋಗಿದ್ದೀನಿ ಸರ್, ಟಿವಿ ಚಾನಲ್ ಅಲ್ಲಿ ಕೇಳ್ಕೊ ಬಂದಿದ್ದೀನಿ. ಆದ್ರೆ ನನಗೆ ಫಸ್ಟ್ ರಾಯರು ವರ ಕೊಟ್ಟಿದ್ದು ಈ ಜಾಗಕ್ಕೆ, ಅವ್ರು ಉತ್ತರ ಕೊಟ್ಟಿದ್ದು. ಅದಕ್ಕೆ ನಾನು ಈ ಟಿವಿಗೆ ಬಂದೆ. ಖಂಡಿತ ಹೇಳ್ತೀನಿ, ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ ಚೆನ್ನಾಗಿ ಇಂಪ್ರೂವ್ ಆಗಿ ದೇಶದಲ್ಲಿ ಎಲ್ಲಾ ಕಡೆ ಕಾಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಖಂಡಿತ. ಓಕೆ, ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿದ್, ನನಗೂ ಸಹ. ಕಂಗ್ರ್ಯಾಚುಲೇಷನ್ಸ್ ಮಾಡಿ ಸರ್. ಓಕೆ ಸರ್, ಬನ್ನಿ ಸರ್, ಬನ್ನಿ ಸರ್, ನಮ್ಮ ಆಫೀಸಿಗೆ ಬನ್ನಿ. ಇವಾಗ ಇಲ್ಲಿಗೆ ನಾಳೆ ಮಾರ್ನಿಂಗ್ ಆದರೆ ತಂದು ಕೊಡಕ್ಕೆ ಹೇಳ್ಬಿಡಿ, ನಾನು ಪೂಜೆ ಮಾಡಿಬಿಟ್ಟು. ಅದು ನಾನೇನು ಓಪನ್ ಮಾಡೋದಿಲ್ಲ, ಪೂಜೆ ಮಾಡ್ತೀನಿ, ಅದು ನನ್ನ ಕೈಯಲ್ಲಿ ಇಟ್ಕೊಳ್ತೀನಿ ಅಷ್ಟೇ. ಅದರಲ್ಲಿ ಇರೋ ಅಂಥದ್ದನ್ನು ನಾನು ಹೇಳ್ತೀನಿ ಸರ್. ಓಕೆ, ಖಂಡಿತ ಎಲ್ಲ ಚೆನ್ನಾಗಿರ್ತೀರಾ ಸರ್. ರಾಘವೇಂದ್ರ ಸ್ವಾಮಿ ಆಶೀರ್ವಾದ, ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಸದಾ ಕಾಲ ಇರಲಿ ಸರ್. ನಮಸ್ತೆ. ನಮಸ್ತೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಎಸ್ ಅಮ್ಮ, ನೋಡಿದ್ರಲ್ಲ ನಿಮ್ಮ ಒಂದು
ಒಳ್ಳೆ ಕೆಲಸಗಳು ಯಾವ ರೀತಿಯಾಗಿ ಜನರಿಗೆ ತಗ್ತಾ ಇದೆ ಖಂಡಿತ ಖಂಡಿತ. ನೋಡಿ, ಧಾರವಾಡವರೆಗೂ ಹೋಗಿದೆ, ಧಾರವಾಡ, ಗದಗ, ಈ ಥರ ನಾನಾ ಜಾಗಗಳಿಂದನೂ ಫೋನ್ ಮಾಡ್ತಾರೆ. ಒಬ್ಬರು ಅನಂತಪುರದಿಂದ ಸಹ ಫೋನ್ ಮಾಡಿದರು. ಯಾಕೆ ಅಂತಂದರೆ ಇವಾಗ ನಮ್ಮ ರಿಲೇಷನ್ ಇಲ್ಲಿದ್ದಾರೆ ಅಂದರೆ ನಾವು ಲಿಂಕ್ ಕಳಿಸ್ತೀವಿ. ಆ ಥರ ಹೋಗ್ತಾನೆ ಇದೆ ಎಲ್ರಿಗೂ. ರಾಯರು ನೋಡಿ, ರಾಯರನ್ನ ಮುಚ್ಚಿಡೋಕ್ಕಾಗಲಿ ಬಚ್ಚಿಡೋಕ್ಕಾಗಲಿ ಸಾಧ್ಯನೇ ಇಲ್ಲ. ಅವರು ಪ್ರಪಂಚಕ್ಕೆ ಎಲ್ಲ ಜೀವರಾಶಿನೂ ಕಾಪಾಡೋಕ್ಕೋಸ್ಕರ ಬಂದಿರೋ ಅವತಾರ ಮಹಾಪುರುಷ ಶ್ರೀ ರಾಘವೇಂದ್ರ ಸ್ವಾಮಿ. ಅವ್ರು ನೆನೆಸ್ತಾ 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 ಅಷ್ಟೇ ನಿಷ್ಠೆಯಿಂದ ನಮ್ಮ ಭಕ್ತಿ ನಮಗೆ ಗೊತ್ತೇ ಇಲ್ದಿರ ಅವ್ರ ಹತ್ರ ನಾವು ಹೊರಟೋಗ್ತೀವಿ ಭಕ್ತಿ ಪೂಜೆ ಮಾಡಿಕೊಂಡು. ಅಷ್ಟು ಮಹಾಭಗವಂತ ಅವರು. ಅವ್ರನ್ನ ನಾಮಸ್ಮರಣೆ ಮಾಡಿದ್ರೇ ಸಾಕು, ಅದರಲ್ಲಿರೋ ಅಂಥ ಶ್ರೇಷ್ಠತೆ, ಒಂದು ಸತ್ಯ, ಒಂದು ನಿಷ್ಠೆ, ಒಂದು ನಮಗೆ ಸ್ಟ್ರಾಂಗ್ ಆಗಿದ್ದಂಥ ಒಂದು ಮನಸ್ಸು. ಏನು ಹೇಳೋದು, ನಾವು ಏನೇ ಮಾಡಬೇಕು ಅಂದ್ರೆ ಆ ಸ್ಟ್ರಾಂಗನ ಮನಸ್ಸಿಂದ ಒಳ್ಳೊಳ್ಳೆತನನ ನಮ್ಗೆ ಅರಿಯಾದೆ ನಮಗೆ ಗೊತ್ತಿಲ್ದಿರಾನೆ ನಮ್ಮ ಹತ್ರ ಬಂದ್ಬಿಡುತ್ತೆ. ಆ ಥರ ನಮ್ಮನ್ನು ಫಸ್ಟ್ ಸ್ಟ್ರಾಂಗ್ ಮಾಡ್ತಾರೆ ಭಗವಂತ. ನೋಡಿ, ಯಾವಾಗಲೂ ನಮ್ಮ ತಾಯಿ ಹೇಳೋರು, ಧೈರ್ಯದಿಂದ ಇದ್ರೇ ಧನಲಕ್ಷ್ಮಿ. ಆ ಧನಲಕ್ಷ್ಮಿನ ಇಟ್ಕೊಂಡು ನಾವೇನು ಬೇಕಾದರೂ ಸಾಧಿಸ್ಬೋದು ಅಂತ ನನ್ನ ತಾಯಿ ಹೇಳಿದ್ದು ಈಗಲೂ ಸಹ ನನಗೆ ಸೆಕೆಂಡು ಸಹ ಜ್ಞಾಪಕ ಬರ್ತಾನೆ ಇರುತ್ತೆ. ಹಣ ಬರುತ್ತೆ, ಎಷ್ಟು ದಿವಸ ಇರುತ್ತೆ, ಆದರೆ ಆ ಭಗವಂತನ ಲೀಲೆ, ಭಗವಂತನ ಮಹಿಮೆ ಯಾವಾಗಲೂ ನಮ್ಮ ಜೊತೆಲಿರುತ್ತೆ. ನೋಡಿ, ದುರ್ಗಾದೇವಿ ಬಗ್ಗೆ ಮಾತಾಡ್ತಾನೆ ಬಂದ್ವಿ, ಕನಕ ದುರ್ಗಾ ಬಗ್ಗೆ, ಅದರಲ್ಲೂ ವಿಜಯವಾಡ ದುರ್ಗಾ ಬಗ್ಗೆ. ಆ ವಿಜಯವಾಡ ದುರ್ಗಾದೇವಿ ಬಗ್ಗೆ ಹೇಳಬೇಕು ಅಂದರೆ ಅಜಗಜಾಂತರ ವಿಷಯಗಳಿದೆ, ಬೇಕಾದಷ್ಟಿದೆ, ಹೇಳ್ಬೋದು, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಸ್ವಲ್ಪ ನಾವು ಕಲ್ತ್ಕೋಬೋದು ಅಷ್ಟೇ. ಅಲ್ಲಿ ಬೆಟ್ಟ ಇರೋಂಥ ಬೆಟ್ಟ ಇಂದ್ರಕಳಾದ್ರಿ ಬೆಟ್ಟ. ಇಂದ್ರಕಳಾದ್ರಿ ಬೆಟ್ಟದಲ್ಲಿ ಬಂದು ಒಂದು ಮಹಾಮುನಿವರು ಯಾವಾಗಲೂ ಧ್ಯಾನ ಮಾಡ್ತಾನೆ ಇದ್ರಂತೆ. ಮಾಡಿದಂಥ ಆ ದೇವಿನ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡಾಗ ಆ ತಾಯಿ ಕನಕ ದುರ್ಗ, ಆ ತಾಯಿ ಪ್ರತ್ಯಕ್ಷ ಆದ್ಲಂತೆ. ಪ್ರತ್ಯಕ್ಷ ಆದಾಗ ಅವ್ರಿಗೆ ಎಲ್ಲ ವಿಜಯನೂ ಸಿಕ್ತಂತೆ. ಎಲ್ಲ ವಿಜಯನೂ ಸಿಕ್ಕಿದ ತಕ್ಷಣ ಅವ್ರು ಹೇಳಿದ್ರಂತೆ ಮಹಾಮುನಿವರು, ನೀನು ಕನಕ ದುರ್ಗ ತಾಯೇ, ಮೈಯೆಲ್ಲ ಜುಮ್ಮಂತೈತೆ, ನೀನು ಕನಕ ದುರ್ಗ, ನನಗೆ ವಿಜಯ ಸಿಕ್ಕಿದೆ, ಈ ಜಾಗಕ್ಕೆ ವಿಜಯವಾಡ ಅಂತ ಹೆಸರಿಡ್ತೀನಿ ನಾನು ಅಂತ ಹೇಳಿ, ಈ ನನಗೆ ಸಿಕ್ಕಿದಂಥ ವಿಜಯ ಬರೋಂಥ ಒಬ್ಬೊಬ್ಬರು ಮಕ್ಕಳು, ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ, ಒಬ್ಬೊಬ್ಬ ಭಕ್ತರಿಗೂ ಸಿಗಲಿ. ಅದರಲ್ಲೂ ನೀ ಹೆಣ್ಮಕ್ಳಿಗೆ ಎಂಥದ್ದೇ ಕಷ್ಟ ಆಗಿರಲಿ, ನಿನ್ನ ಧ್ಯಾನಿಸೋದಾಗಲಿ, ನಿನ್ನ ಪೂಜಿಸೋದಾಗಲಿ ಮಾಡಿದ್ರು ಅಂದರೆ ಖಂಡಿತ ಒಳ್ಳೆಯದಾಗುತ್ತಮ್ಮ ಅಂತ ಹೇಳಿ ಆ ಮಹಾಮುನಿಯವರು ಎಷ್ಟು ಪಡ್ಕೊಂಡ್ರೋ ಅಷ್ಟು ಶಕ್ತಿನೂ ಅಷ್ಟು ಸರ್ವಸಿದ್ಧಿನೂ ಅಲ್ಲಿ ಹೋಗೋ ಅಂಥ ಭಕ್ತರುಗಳಿಗೆ ಸಿಗುತ್ತಂತೆ. ಅದಕ್ಕೆ ಹೇಳೋದು ನೋಡಿ, ಯಾವಾಗಲೂ ಯಾರೇ ಆಶೀರ್ವಾದ ಮಾಡಲಿ ದೀರ್ಘ ಆಯುಷ್ಮಾನ್ ಭವ ಅಂತಾರೆ. ಯಾಕೆ ಅಂತಂದರೆ ಸರ್ವ ಆಯುಷ್ಮಾನ್ ಭವ ಅಂತಾರೆ. ಯಾಕೆ ಅಂತಂದರೆ ಎಲ್ಲನೂ ನಿನಗೆ ಸಿಗಲಿ, ನೀನು ಖುಷಿಯಿಂದ ಇರು ಅಂತಾನೆ. ಆದರೆ ಆ ದೇವಿ ಹತ್ರ ಹೋಗುವಾಗ ಆಶೀರ್ವಾದ ಹೇಗೆ ಮಾಡಿದ್ಲು ಅಂದರೆ ಆ ತಾಯಿ ಕಣ್ಣು ನೋಡುವಾಗಲೇ ನಮ್ಗೆ ಆಶೀರ್ವಾದ ಬಂದ್ಬಿಡುತ್ತಂತೆ. ಎಲ್ಲ ವಿಜಯನೂ ನಿನಗೆ ಸಿಗಲಿ, ನೀನು ಜಯದಿಂದ ಇರು ಅಂತಾರಂತೆ. ಆ ಥರ ಆ ತಾಯಿ ಕನಕದುರ್ಗ. ಕನಕ ಅಂದ್ರೇ ನೋಡಿ, ಕನಕ ಅಂದ್ರೇ ಬಂಗಾರ ಅಂತ ಅರ್ಥ. ಆ ಬಂಗಾರದಿಂದ ಆಗಿದ್ದಂಥ ದೇವಿ ಮೈ ತುಂಬ ಬಂಗಾರನ ತುಂಬಿಸ್ಕೊಂಡು ಚಿನ್ನ ಫುಲ್ಲು ದೇಹ ತಾಯಿ ಮುಖದಿಂದ ಕಾಲುವರೆಗೂ ಚಿನ್ನದಿಂದನೇ ರೂಪ ಆಗಿದ್ದಂತೆ. ಅದಕ್ಕೋಸ್ಕರನೇ ಕನಕದುರ್ಗ ಅಂತ ಹೆಸರಿಟ್ಟಿದ್ದಾರಂತೆ. ಅದೇ ರೀತಿ ಆ ಸ್ವಾಮಿ ಮಹಾಮುನಿಗಳು ನೋಡುವಾಗ ಇಂದ್ರದೇವನೂ ಸಹ ಬಂದಿದ್ರಂತೆ. ಆ ಥರ ಇಂದ್ರದೇವ ಚಿನ್ನದಂಥ ಮಳೆನೇ ಸುರಿಸಿದ್ರಂತೆ. ಆ ಥರ ಆ ತಾಯಿಗೆ ಅಷ್ಟು ಕೃಷ್ಣಾ ನದಿ ತೀರದಲ್ಲಿ ಇರೋಂಥದ್ದು ಅಷ್ಟು ದೇವಿಗೆ ಶಕ್ತಿ ಇದೆ. ಅಂದರೆ ದುರ್ಗೆ ಅಮ್ಮ ಅಂದ್ರೇ ಎಲ್ಲ ಕಡೆಗೂ ಇರ್ತೈತೆ, ಎಲ್ಲ ದೇವಸ್ಥಾನದಲ್ಲೂ ಖಂಡಿತ ಇದ್ದೇ ಇರುತ್ತೆ, ಶಿವಾಲಯದಲ್ಲೂ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಆ ತಾಯಿನ ಪೂಜಿಸ್ತಾ ನಮಗೇನಿದೆ ಒಂದು ಬಾಳು ಅಂತ ಅಂದರೆ, ಒಂದು ಸುಮಂಗಲಿ ಆದವರು, ಇವಾಗ ಗಂಡನಿಗೇನೋ ಹುಷಾರಿಲ್ಲ, ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಅವ್ರಿಗೆ ಹುಷಾರು ತಪ್ತಾನೆ ಇರುತ್ತೆ ಅನ್ನೋರು ಶುಕ್ರವಾರ ದಿವಸ ರಾವಗಾಲದಲ್ಲಿ ಹೋಗಿ ಆ ತಾಯಿಗೆ ದೀಪ ಹಚ್ಚಿ ನಿಂಬೆಹಣ್ಣಲ್ಲಿ, ಅದೇ ರೀತಿ ಮಂಗಳವಾರ ರಾವಗಾಲದಲ್ಲಿ ಹೋಗಿ ದೀಪ ಹಚ್ಚಿ ಆ ದೇವಿಗೆ 9 ನಿಂಬೆಹಣ್ಣಿಂದನೇ ನೀವು ದೀಪ ಹಚ್ಚಬೇಕು, ಸುಮಂಗಲಿ ಭಾಗ್ಯಕ್ಕೆ ಪ್ರಾಬ್ಲಮ್ ಆಗಿರೋ ಅಂಥವ್ರು. ಅದೇ ರೀತಿ ಮದುವೆಗೋಸ್ಕರ ನಾವು ಕೇಳ್ಕೊತಾ ಇದ್ದೀವಿ, ಮದುವೆ ಆಗಿಲ್ಲ, ಇನ್ನೂ ಮದುವೆ ಆಗಬೇಕು ಅನ್ನೋ ಅಂಥವರು ಸಹ ಖಂಡಿತ ದುರ್ಗಾದೇವಿಗೆ ದೀಪ ಹಚ್ಚಿ. ಅದು 3 ಗಂಟೆಯಿಂದ 4:30ವರೆಗೂ ರಾವಗಾಲ ಇರುತ್ತೆ. ಅವತ್ತಿನ ದಿವಸ ನೀವು ದೀಪ ಹಚ್ಚೋರು ಖಂಡಿತ ಮನೇಲಿರೋಂಥ ಕಷ್ಟ ನಷ್ಟಗಳು ದೂರ ಆಗುತ್ತೆ, ನಾವು ಚೆನ್ನಾಗಿ ಬಾಳ ಅಂತ ಲೈಫು ಸಿಗುತ್ತೆ. ಖಂಡಿತ ದೇವರಲ್ಲಿ ನಂಬಿಕೆ ಇಡಿ, ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ